ರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ. ರಿಕ್ಕಿ ರೈ ಮೇಲೆ ಫೈರಿಂಗ್ಗೆ ಬಳಸಿದಂತಹ ಗನ್ ಗುರುತು ಪತ್ತೆಯಾಗಿದೆ. ಪ್ರಾಥಮಿಕ ತನಿಖೆ ವೇಳೆ 12 ಬೋರ್ ಗನ್ ಬಳಕೆ ಆಗಿರೋದು ಮಾಹಿತಿ ಸಿಗ್ತಾ ಇದೆ. 12 ಬೋರ್ ಗನ್ ಶಾರ್ಟ್ ಗನ್ಗಳ ಗುರುತು ಪತ್ತೆಯಾಗಿದೆ. ಸ್ಥಳದಲ್ಲಿ ಸಿಕ್ಕಂತಹ ಕಾಟ್ರೇಜ್ ಗುಂಡುಗಳು ಪರಿಶೀಲನೆಯಿಂದ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಪೊಲೀಸರು ಅದೇ ರೀತಿಯಾಗಿ FSL ತಂಡದಿಂದ ಬುಲೆಟ್ ಮತ್ತು ಕಾಟ್ರೇಜ್ ಪರಿಶೀಲನೆ ಆಗ್ತಾ ಇದೆ. 12 ಬೋರ್ ಶಾರ್ಟ್ ಗನ್ ಫೈರ್ ಮಾಡಿರುವಂತಹ ಶೂಟರ್ ಸೋಕೋ ಮತ್ತು FSL ತಂಡದಿಂದ ಇದೀಗ ತನಿಖೆ ಕೂಡ ಮುಂದುವರಿತಾ ಇದೆ. 12 ಬೋರ್ ಗನ್ ಇಂದ ಕ್ಲೋಸ್ ಫೈರ್ ಮಾಡಿರುವಂತಹ ಶೂಟರ್ ಅನ್ನೋದು ಗೊತ್ತಾಗ್ತಾ ಇದೆ. 12 ಬೋರ್ ಗನ್ ಇಂದ 40 ರಿಂದ 60 ಮೀಟರ್ ಫೈರ್ ಕೂಡ ಮಾಡಬಹುದು ಅನ್ನೋದು ಗೊತ್ತಾಗ್ತಾ ಇದೆ. ಆ ಟೆಕ್ನಾಲಜಿ ಯಾವ ರೀತಿಯಾಗಿದೆ, 12 ಬೋರ್ ಬಳಕೆ ಮಾಡಿದ್ರೆ ಏನೆಲ್ಲ ಆಗತ್ತೆ ಅನ್ನೋದ್ರ ಬಗ್ಗೆ ಫೈರಿಂಗ್ ಸ್ಥಳದಲ್ಲಿ ಮೆಜರ್ಮೆಂಟ್ ಪರಿಶೀಲನೆಯನ್ನ ಕೂಡ ಪೊಲೀಸರು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ 50 ಮೀಟರ್ ಅಂತರದಲ್ಲಿ ಫೈರಿಂಗ್ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ರಿಕ್ಕಿ ರೈ ಮೇಲೆ 12 ಬೋರ್ ಗನ್ ಇಂದ ಫೈರ್ ಆಗಿರುವಂತಹ ಶಂಕೆಗಳು ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಈ ಬಗ್ಗೆ ತನಿಖೆಯನ್ನ ಕೂಡ ಮುಂದುವರಿಸಿದ್ದಾರೆ. ಸ್ಪೆಷಲ್ ಟೀಮ್ 4 ತಂಡಗಳನ್ನು ರಚನೆ ಮಾಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಅದರಲ್ಲೂ ಕೂಡ ಇದೀಗ 12 ಗನ್ ಅನ್ನುವಂತಹ ಆ ಒಂದು ಗನ್ನನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಇದರಿಂದ ಈ ಒಂದು ಗನ್ನನ್ನು ಬಳಕೆ ಮಾಡಿಕೊಂಡ್ರೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದರ ಕುರಿತು ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು. ಯಾವ ರೀತಿಯಾಗಿ ವೇಗವಾಗಿ ಮನುಷ್ಯ ಸಾವನ್ನಪ್ತಾನೆ, ಇದರಿಂದ ಉಪಯೋಗ ಏನು, ಅದೇ ರೀತಿಯಾಗಿ ಇದನ್ನು ಎಲ್ಲಿಂದ ಈ ಒಂದು ಗನ್ನನ್ನು ಎಲ್ಲಿಂದ ತೆಗೆದುಕೊಂಡು ಬಂದರು, ಯಾರು ಬಳಸಿದ್ರು, ಅವ್ರಿಗೆ ಯಾರು ಕೊಟ್ಟಿದ್ದು, ಈ ಸುಪಾರಿ ಕೊಟ್ಟಿದ್ಯಾರು, ಇದೆಲ್ಲವನ್ನ ಕೂಡ ಇದೀಗ ತನಿಖೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಇದರ ಜೊತೆಗೆ ಮಿಡ್ನೈಟ್ನಲ್ಲಿ ರಿಕ್ಕಿ ಅವರು ಹೊರಗಡೆ ಬರ್ತಾ ಇದ್ದಾರೆ, ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅನ್ನೋದರ ಕುರಿತು ಮಾಹಿತಿ ಕೊಟ್ಟಿದ್ಯಾರು, ಶೂಟರ್ಗೆ ಹೇಗೆ ಗೊತ್ತಾಯಿತು, ಶಾರ್ಪ್ ಶೂಟರ್ನಿಂದಲೇ ಇದೀಗ ಅಟ್ಯಾಕ್ ಆಗಿರೋದು ಗೊತ್ತಾಗ್ತಾ ಇರುವಂಥದ್ದು. ಅದೃಷ್ಟವಶಾತ್ ರಿಕ್ಕಿ ರೈ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗೃಹ ಸಚಿವರು ಕೂಡ ಹೇಳಿಕೆ ಕೊಟ್ಟರು. ನಿನ್ನೆ ತನಿಖೆ ನಡೀತಾ ಇದೆ, ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಿಲ್ಲ ಅನ್ನೋದನ್ನು ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರು. ಯಾವ ಕಾರಣಕ್ಕೆ ಈ ಒಂದು ದುಷ್ಕೃತ್ಯವನ್ನು ಎಸಗಲಾಗಿದೆ ಅನ್ನೋದು ಕೂಡ ತನಿಖೆ ನಡೀತಾ ಇದೆ. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಗಲಾಟೆ ಆಗ್ತಾ ಇತ್ತು. ಯಾರಿಬ್ಬರ ಮಧ್ಯೆ ಅಂತಂದರೆ ರಿಕ್ಕಿ ರೈ ಮತ್ತು ಮುತ್ತಪ್ಪ ರೈ ಅವರ ಪತ್ನಿ ಇದ್ರಲ್ಲ ಅನುರಾಧ, ಅವರ ಮತ್ತು ಇವರ ನಡುವೆ ಆಸ್ತಿ ವಿಚಾರಕ್ಕೆ ಒಂದಷ್ಟು ಜಟಾಪಟಿಗಳು ಗಲಾಟೆಗಳು ಕೂಡ ಆಗ್ತಾ ಇತ್ತು. ಸೊ 2,000 ಕೋಟಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಗಲಾಟೆಯಾಗಿತ್ತು, ವಾರ್ನ್ಗಳು ಕೂಡ ಆಗಿತ್ತು ಆಗಾಗ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಸೊ ಇಲ್ಲಿ ಆಸ್ತಿ ವಿಚಾರಕ್ಕಾಯ್ತಾ ಅಥವಾ ಯಾವ ವಿಚಾರಕ್ಕಾಯಿತು, ಭದ್ರಕೋಟೆ ಅದೊಂದು ಮುತ್ತಪ್ಪರಯ್ಯವರವರ ಮನೆ ಇದೆಯಲ್ಲ, ಅದು ಭದ್ರಕೋಟೆ, ಅಷ್ಟು ಸುಲಭವಾಗಿ ಯಾರೂ ಕೂಡ ಒಳಗಡೆ ಹೋಗೋದಕ್ಕೆ ಸಾಧ್ಯನೇ ಆಗಲ್ಲ. ಸೊ ಹಾಗಾಗಿ ಒಳಗಡೆ ಯಾರು ಹೋಗೋದಕ್ಕೆ ಆಗಲ್ವಲ್ಲ ಅನ್ನೋದನ್ನು ಕಾದು ಕುಳಿತು ಅವ್ರು ಹೊರಗಡೆ ಬರ್ತಾ ಇದ್ದಂತೆಯೇ ಫೈರಿಂಗ್ ಮಾಡಿರುವಂಥದ್ದು. ಶಾರ್ಪ್ ಶೂಟರ್ ಫೈರಿಂಗ್ ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ತನಿಖೆ ಆಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಪ್ರಾಥಮಿಕ ತನಿಖೆ ಸಂದರ್ಭದಲ್ಲಿ 12 ಬೋರ್ ಗನ್ ಬಳಕೆ ಮಾಡಿರೋದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಈ 12 ಬೋರ್ ಗನ್ ಎಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಬಂದರು, ಎಲ್ಲಿಂದ ತೆಗೆದುಕೊಂಡು ಬಂದರು, ನಮ್ಮ ರಾಜ್ಯದವರೇನಾ ಅಥವಾ ಬೇರೆ ರಾಜ್ಯದಿಂದ ಬಂದ್ರಾ, ಹೀಗೆ ಸಾಕಷ್ಟು ಪ್ರಶ್ನೆಗಳು.